ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಂದ್ರೆ ಸುಮ್ಮನೆನಾ? ಆಳೋ ಸರ್ಕಾರವನ್ನೇ ಕೆಡವಿದ ಖ್ಯಾತಿ ಅದಕ್ಕಿದೆ. ಇದೀಗ ಕೊನೆಗೂ ಜಾರಕಿಹೊಳಿ ಬ್ರದರ್ಸ್ ಪ್ಯಾನೆಲ್ ಡಿಸಿಸಿ ಬ್ಯಾಂಕ್ಗೆ ಬಾಸ್ ಆಗ್ತಾರೆ. ಕತ್ತಿ ಮತ್ತು ಸವದಿ ಪ್ಯಾನೆಲ್ ಸೋಲೋದು ಪಕ್ಕಾ ಆಗಿದೆ. ಕತ್ತಿ ಮಸೆದವರಿಗೆ ಬ್ರದರ್ಸ್ ತಿರುಗೇಟು. ಜಾರಕಿಹೊಳಿ ಟೀಮ್ಗೆ ಡಿಸಿಸಿ ಬ್ಯಾಂಕ್ ಗದ್ದುಗೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಟೀಮನ್ನ ಸೋಲಿಸಿದ್ದ ಕತ್ತಿ ಗೆದ್ದು ಮೀಸೆ ತಿರುವಿದ್ರು. ಈಗ ಡಿಸಿಸಿ ಬ್ಯಾಂಕ್ ಪಟ್ಟ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಿರುವ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ 16 ಸ್ಥಾನಗಳ ಪೈಕಿ ಜಾರಕಿಹೊಳಿ ಪ್ಯಾನೆಲ್ ಮತದಾನಕ್ಕೂ ಮೊದಲೇ 9 ಸ್ಥಾನ ಗೆದ್ದಿದ್ದು ಗದ್ದುಗೆ ಖಚಿತಪಡಿಸಿಕೊಂಡಿದೆ. ಹೀಗಾಗಿ ಜಾರಕಿಹೊಳಿ ಟೀಮ್ನಲ್ಲಿ ಗೆಲುವಿನ ಸಂಭ್ರಮ ಮನೆ ಮಾಡಿದೆ. ಈ ಕಡೆ ಹೋದ್ರೆ ಹಂಗಾಗ್ತೈತಿ, ಹಿಂಗೆ ಭಾಳ ಅಲಿಗೇಷನ್ ಮಾಡ್ಕೊತಾರ ಜಿಲ್ಲಾದಾಗ. ಇವರು ಆ ಕಡೆ ಬ್ಯಾಂಕ್ ಉಳಿದಿಲ್ಲ, ಆ ಕಡೆ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡ್ರಿ. ಅಂದ್ರೆ ಅವ್ರಕ ಚಲೋ ಮಾಡಿ ತೋರಿಸ್ಬೇಕಪ್ಪ. ಹೋದ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂಥ ಅಧ್ಯಕ್ಷದ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವಿ ರೀ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋಣ, ರೈತರಿಗೆ ಹೆಚ್ಚಿಗೆ ಸಾಲ ಕೊಡೋಣ, ಚಾಲೆಂಜ್ ಮಾಡಿ ತೊಗೊಂಡು ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಜನರಿಗೆ. ಅಷ್ಟಕ್ಕೂ ಡಿಸಿಸಿ ಬ್ಯಾಂಕ್ನ ಎಲೆಕ್ಷನ್ನಲ್ಲಿ ಯಾರ್ಯಾರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದ್ರೆ, ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ ವೈದ್ಯ, ಕಾಗವಾಡದಿಂದ ಶಾಸಕ ರಾಜು ಕಾಗೆ, ಚಿಕ್ಕೋಡಿಯಿಂದ ಶಾಸಕ ಗಣೇಶ ಹುಕ್ಕೇರಿ, ಖಾನಾಪುರದಿಂದ ಮಾಜಿ ಶಾಸಕ ಅರವಿಂದ ಪಾಟೀಲ್, ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ, ಗೋಕಾಕ್ನಿಂದ ಅಮರ್ನಾಥ್ ಜಾರಕಿಹೊಳಿ, ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಇತರೆ ಕ್ಷೇತ್ರದಿಂದ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಕ್ಟೋಬರ್ 19ಕ್ಕೆ ಡಿಸಿಸಿ ಬ್ಯಾಂಕ್ನ 7 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅವತ್ತು ಸಂಜೆಯೇ ಫಲಿತಾಂಶ ಹೊರಬೀಳಲಿದೆ. ವಿಶೇಷ ಅಂದ್ರೆ ಅಥಣಿಯಲ್ಲಿ ಶಾಸಕ ಸವದಿ, ಹುಕ್ಕೇರಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ, ನಿಪ್ಪಾಣಿಯಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅಖಾಡದಲ್ಲಿದ್ದಾರೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.